ಕೇಂದ್ರದಲ್ಲಿ ಅಧಿಕಾರ ಹಿಡಿಯೋದಕ್ಕೆ ಇಂಡಿಯಾ ಮೈತ್ರಿಕೂಟ ತಂತ್ರಗಾರಿಕೆಯನ್ನು ಒಂದು ಕಡೆ ಮಾಡ್ತಾ ಇದೆ. ಇವತ್ತು ಸಾಯಂಕಾಲ 6 ಗಂಟೆಗೆ ಇಂಡಿಯಾ ಮೈತ್ರಿಕೂಟದ ಮೀಟಿಂಗ್ ಇದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಇಂಡಿಯಾ ಒಕ್ಕೂಟದ ಸಭೆಗೆ ಎನ್ಸಿಪಿ ನಾಯಕ ಶರದ್ ಪವಾರ್ ತೆರಳಿದ್ದಾರೆ. ಶರದ್ ಪವಾರ್ ಬಹಳ ಕ್ರೂಷಿಯಲ್ ರೋಲ್ ಪ್ಲೇ ಮಾಡ್ತಾರೆ ಇದರಲ್ಲಿ. ಅವರು ಕೂಡ ಹೋಗಿದ್ದಾರೆ ಈ ಒಂದು ಸಭೆಗೆ. ಪವಾರ್ ಜೊತೆಗೆ ಎನ್ಸಿಪಿ ನಾಯಕಿ ಸುಪ್ರಿಯಾ ಸುಳೆ ಇವರು ಕೂಡ ಪ್ರಯಾಣ ಮಾಡಿದ್ದಾರೆ. ಸರ್ಕಾರ ರಚನೆಯ ಮುಂದಿನ ತೀರ್ಮಾನಗಳ ಬಗ್ಗೆ ಚರ್ಚೆ ನಡೆದಿದೆ. ಆಲ್ರೆಡಿ ಮೋದಿ ಒಂದು ಕಡೆ ಹೋಗಿ ರಾಷ್ಟ್ರಪತಿಗಳನ್ನು ಕಂಡು ಒಂದು ಕಡೆ ಮಾತಾಡಿದ್ದಾರೆ. ಅಲ್ಲಿ ನಾವು ಸರ್ಕಾರ ರಚನೆ ಹಕ್ಕು ಮಂಡಿಸ್ತಾ ಇದ್ದೀವಿ, ನಮ್ಮ ಕ್ಯಾಬಿನೆಟ್ ಆದಿಯಾಗಿ ನಾವು ಎಲ್ಲರೂ ಕೂಡ ರಾಜೀನಾಮೆಯನ್ನು ಕೊಡ್ತಿದ್ದೀವಿ. ಫೈನ್, ಸರ್ಕಾರ ರಚನೆ ಹಕ್ಕನ್ನು ಮಂಡಿಸಬಹುದು. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ, ಏಕೈಕ ದೊಡ್ಡ ಪಕ್ಷಕ್ಕೆ ಸರ್ಕಾರ ರಚನೆಯ ಹಕ್ಕು ಮಂಡಿಸ್ತಕ್ಕಂಥ ಹಕ್ಕು ಇರುತ್ತೆ. ಅದಕ್ಕೆ ಅಲೋ ಮಾಡ್ತಕ್ಕಂಥ ಕೆಲಸ ಕೂಡ ರಾಷ್ಟ್ರಪತಿಗಳದ್ದಾಗಿರುತ್ತೆ. ವಿಷಯ ಏನು ಅಂತ ಹೇಳಿದ್ರೆ, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ನಂಬರ್ ಪ್ರೂವ್ ಮಾಡುತ್ತಾ ಇಲ್ವಾ ಅಂತ. ಪ್ರಮಾಣ ವಚನನೂ ಸ್ವೀಕರಿಸಬಹುದು ರೀ. ಯಡಿಯೂರಪ್ಪನವರು ಇದು ಮಾಡಿದ್ರು. ಮಾಡಿದ 24 ಗಂಟೆಲ್ಲೇ ಫುಲ್ ಉಲ್ಟಾ, ನಂಬರ್ ಇರಲಿಲ್ಲ, ರಾಜೀನಾಮೆ ಕೊಡಲೇಬೇಕು. ಕಣ್ಣೀರು ಹಾಕೊಂಡು ರಾಜೀನಾಮೆ ಕೂಡ ಕೊಟ್ಟರು. ದಟ್ಸ್ ಅ ಡಿಫ್ರೆಂಟ್ ಸ್ಟೋರಿ. ಇಲ್ಲೇನಾಗಬಹುದು, ಈಗ ನರೇಂದ್ರ ಮೋದಿ ಅವರು ಹೋಗಿದ್ದಾರೆ, ನಿತೀಶ್ ನಂಬ್ಕೊಂಡಿದ್ದಾರೆ, ನಿತೀಶ್ ಕುಮಾರ್ ಅವ್ರನ್ನ ಮತ್ತು ಚಂದ್ರಬಾಬು ನಾಯ್ಡು ಅವ್ರನ್ನ ನಂಬ್ಕೊಂಡಿದ್ದಾರೆ. ಮಂಡಿಸ್ತಾರೆ, ಹಕ್ಕು ಮಂಡಿಸ್ತಾರೆ. ಆಯಿತು, ನಾವು ಮಾಡಿದ್ದೀವಿ, ಸರ್ಕಾರ ಮಾಡ್ತೀವಿ ಅಂತ. ಆಯ್ತಪ್ಪ, ಆಯಿತು, ಪ್ರಮಾಣ ವಚನ ತೊಗೊಳ್ಳಿ ಅಂತ ಹೇಳ್ತಾರೆ. ಒಂದು 5 ಜನ ಮಿನಿಸ್ಟ್ರೋ ಅಥವಾ ಏಕವ್ಯಕ್ತಿ ಸಂಪುಟವೋ ಏನೋ ಒಂದು ಆಗುತ್ತೆ. ಅದಾದ ಮೇಲೆ 273, 272 ನೀವು ತಂದಲ್ಲಿ ಕೂರಿಸಿಲ್ಲ ಅಂತ ಹೇಳಿದ್ರೆ ನೀವು ರಿಸೈನ್ ಮಾಡಲೇಬೇಕಾಗತ್ತೆ. ಅದರ ಬದಲಿಗೆ ಇಲ್ಲೇನು ನಡೀತಿದೆ ನಡೀಲಿ, ನಾವೊಂದು ಸಭೆ ಮಾಡೋಣ ಅಂಥೇಳಿ ಇಂಡಿಯಾ ಒಕ್ಕೂಟ ಒಂದು ಕಡೆ ಸಭೆಯನ್ನು ಮಾಡ್ತಾ ಇದೆ. ಡೀಟೇಲ್ಸ್ಕೊಳ್ಳಿಕ್ಕೆ ಇದೀಗ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ. ಶಿವಕುಮಾರ್ ಜೋಹಳ್ಳಿ, ಇಂಡಿಯಾ ಒಕ್ಕೂಟದ ಸಭೆ ತಂತ್ರ ನಿತೀಶ್ ಹಾಗೂ ನಾಯ್ಡು ಅವರನ್ನು ಜೊತೆಲಿ ಇಟ್ಕೊಳ್ಬೇಕು ಅನ್ನೋ ಒಂದು ವಿಚಾರ ಬಹಳ ಪ್ರಮುಖ ಸ್ಟ್ರಾಟಜಿ ಆಗುತ್ತೆ. ಏನು ಬಂದರೂ ಒಳ್ಳೆಯದೇ. ಈಗ ಅವ್ರಿಗೆ ಒಬ್ಬರು ಬರ್ತಾರೆ ಅಂದರೂ ಕೂಡ ಅದು ಹೆಲ್ಪ್ಫುಲ್ಲೇ. ಅದು ಪಕ್ಷೇತರರು ಬರ್ತಾರೆ ಅಂದರೂ ಹೆಲ್ಪ್ಫುಲ್ಲು. ಒಂದು 2-3 ಪಕ್ಷೇತರರಲ್ಲಿ ಕಾಂಗ್ರೆಸ್ನ ಬಂಡಾಯದವರು ಇದ್ದಾರೆ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಈಗ ಈ ಇಂಡಿಯಾ ಕೂಟದ ಅಜೆಂಡಾ, ಸ್ಟ್ರಾಟಜಿ, ಇಂಡಿಯಾ ಅಂತ ಒಂದು ನಾಮಕರಣ ಮಾಡಿಕೊಂಡು ಅವ್ರು ಯಾವೊಂದು ಜೋಶಲ್ಲಿ ಕೂತಿದ್ರೋ, ಯಾವೊಂದು ಆತ್ಮವಿಶ್ವಾಸದಲ್ಲಿ ಅವತ್ತು ಕೂತಿದ್ರೋ ಅದೇ ಜೋಶು ಇವತ್ತಿಗಿದೆಯಾ? ರಮಕಾಂತ್, ಈಗ ಲೋಕಸಭಾ ಚುನಾವಣಾ ಫಲಿತಾಂಶ ಘೋಷಣೆಯಾದ ನಂತರ ಕಾಂಗ್ರೆಸ್ ನಾಯಕರ ಮುಖದಲ್ಲೂ ಕೂಡ ಮಂದಹಾಸ ಇದೆ. ಯಾಕೆಂದರೆ ಸಂಪೂರ್ಣವಾಗಿ ಕುಸಿದಿಲ್ಲ ಇಲ್ಲಿ. ಯಾಕೆಂದರೆ ಎಲ್ಲ ಸರ್ವೆಗಳಲ್ಲೂ ಕೂಡ ಅತಿ ಕಡಿಮೆ ಸೀಟುಗಳು ಬರುತ್ತೆ. 400 ಪಾರ್ ಅನ್ನುವಂತೆ BJP NDA ಮೈತ್ರಿಕೂಟಕ್ಕೆ ಹೆಚ್ಚಿನ ಸೀಟುಗಳು ಬರುತ್ತೆ ಅನ್ನುವಂತಹ ವಿಚಾರಗಳು ಏನು ಚರ್ಚೆಗೆ ಬಂದಿತ್ತೋ, ಒಂದು ವೇಳೆ ಏನಾದರೂ ಆ ರೀತಿಯಾಗಿ ಆಗಿದ್ದೇ ಆಗಿದ್ರೆ ಆಗ ಇಂಡಿಯಾ ಕೂಟದಲ್ಲಿ ಇದ್ದಂತಹ ಪಕ್ಷಗಳ ನಾಯಕರಿಗೆ ಒಂದು ಕಡೆ ಮುಜುಗರ ಆಗ್ತಾ ಇತ್ತು. ಆದರೆ ಹೆಚ್ಚಿನ ಸೀಟುಗಳು ಬಂದಿರೋದ್ರಿಂದ ಒಂದು ಪ್ರಯತ್ನವನ್ನು ನಾವು ಯಾಕೆ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮುಂದುವರಿಸಿದ್ದಾರೆ. ಸರ್ಕಾರವನ್ನು ರಾಷ್ಟ್ರೀಯ ಮಟ್ಟದಲ್ಲಿ ತರಬೇಕು, ದೆಹಲಿಯಲ್ಲಿ ಅಧಿಕಾರವನ್ನು ಹಿಡಿಯಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿನ್ನೆ ಮಧ್ಯಾಹ್ನದಿಂದಲೇ ಈ ಮಲ್ಲಿಕಾರ್ಜುನ ಖರ್ಗೆ ಹಾಗೆ ಶರದ್ ಪವಾರ್ NCP ನಾಯಕರು ಇಬ್ಬರೂ ಕೂಡ ಪ್ರಯತ್ನಗಳನ್ನು ಮಾಡ್ತಾರೆ. TDP ನಾಯಕರ ಜೊತೆ ಸಂಪರ್ಕವನ್ನು ಮಾಡಿ ಅವರನ್ನು ಮಾತನಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಈ ಕಡೆ ನಿತೀಶ್ ಕುಮಾರ್ ಅವರ ಜೊತೆ ಮಾತುಕತೆಯನ್ನು ನಡೆಸ್ತಾರೆ. ಸೊ ಅವರಿಗೆ ಒಂದು ಆಫರನ್ನು ಕೊಡ್ತಾರೆ. ಹಿಂದೆ ಮೈತ್ರಿ ಸರ್ಕಾರ ಇದ್ದಾಗ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಕಡಿಮೆ ಸ್ಥಾನಗಳಿದ್ರು, ಕುಮಾರಸ್ವಾಮಿ ಅವರಿಗೆ ಇಲ್ಲಿ ಮುಖ್ಯಮಂತ್ರಿ ಸ್ಥಾನದ ಆಫರನ್ನು ಕೊಟ್ಟು ಸರ್ಕಾರವನ್ನು ರಚನೆ ಮಾಡಿದ್ರು, ಅದೇ ರೀತಿಯಾಗಿ ಇಲ್ಲಿ ಆಫರನ್ನು ಕೊಟ್ಟಿದ್ದಾರೆ. ಹಾಗಾಗಿ BJPಯ NDA ಮೈತ್ರಿಕೂಟದ ಒಂದು ನಿಲುವು ಹೇಗಿದೆ, ಈಗ ಅವರು ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಯಾವ ರೀತಿಯಾಗಿ ಮುಂದುವರಿತಾರೆ ಅನ್ನುವಂಥದ್ರ ಮೇಲೆ ನಿಗಾ ಇಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರು ಹಾಗೆ ಇಂಡಿಯಾ ಮೈತ್ರಿಕೂಟದಲ್ಲಿ ಇರುವಂತಹ ನಾಯಕರು. ಸೊ ಏಕೆಂದರೆ ಇಲ್ಲಿ ಅವಕಾಶಗಳು ಕೂಡ ಇದೆ. ಈ ಹೆಚ್ಚಿನ ಯಾವಾಗಲೇ ಆಗಲಿ ನೀವು ಒಂದು ಪಕ್ಷ ಹೆಚ್ಚಿನ ಸ್ಥಾನಗಳು ಬಂದಿದ್ದೇ ಆದರೆ ಆಗ ಆ ಪಕ್ಷಕ್ಕೆ ಸರ್ಕಾರವನ್ನು ರಚನೆ ಮಾಡಿ ಅಂತೇಳಿ ರಾಜ್ಯ ಮಟ್ಟದಲ್ಲಾದರೆ ರಾಜ್ಯಪಾಲರು ಅವಕಾಶವನ್ನು ಕೊಡ್ತಾರೆ, ರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರಪತಿಗಳು ಅವಕಾಶವನ್ನು ಮಾಡಿಕೊಡ್ತಾರೆ. ಹಾಗಾಗಿ ಹೆಚ್ಚಿನ ಸೀಟುಗಳು ಈಗ ಬಂದಿರೋದ್ರಿಂದ, ಬಹುಮತ ಬಂದಿಲ್ಲ ಆದರೆ ಹೆಚ್ಚಿನ ಸೀಟುಗಳು ಬಂದಿರೋದ್ರಿಂದ ಸಹಜವಾಗಿ BJPಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಆಗ BJPಯಲ್ಲಿ ತನ್ನ ಸಂಖ್ಯಾಬಲವನ್ನು ಪ್ರೂವ್ ಮಾಡಬೇಕಾಗತ್ತೆ ಸದನದಲ್ಲಿ, ಆಗ ಸರ್ಕಾರ ರಚನೆಗೆ ಅವಕಾಶ ಸಿಗುತ್ತೆ. ಈಗ NDA ಮೈತ್ರಿಕೂಟದಲ್ಲೇ ಗುರುತಿಸ್ಕೊಂಡಿದ್ರು TDP ಮತ್ತೆ ನಿತೀಶ್ ಕುಮಾರ್ ಅವರು, ಅದರ ಭಾಗವಾಗಿಯೇ ಇರೋದ್ರಿಂದ ಅವರ ನಿಲುವು ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದು ಇಲ್ಲಿ ಗಮನವನ್ನು ಸೆಳೆಯುತ್ತೆ. ಈಗ ನಮಗೆ ಪ್ರಧಾನಿ ಮತ್ತೆ ಉಪಪ್ರಧಾನಿ ಅವಕಾಶವನ್ನ ಕೊಡ್ತಾರೆ ಅಂದ್ರೆ ನಾವು ಯಾಕೆ ಇಲ್ಲಿ ಒಂದು ಚಾನ್ಸ್ ಅನ್ನ ನೋಡಬಾರ್ದು ಅನ್ನುವಂಥದ್ದು ಏನಾದರೂ ಅವರ ಮನಸ್ಸಿನಲ್ಲಿ ಬಂದಿದ್ದೇ ಆದ್ರೆ, ಪಕ್ಷದ ತತ್ವ ಸಿದ್ಧಾಂತಗಳಿರ್ಬೋದು, ನಾವು NDA ಮೈತ್ರಿಕೂಟದಲ್ಲಿ ಇದ್ದೇವೆ ಅನ್ನುವಂಥ ವಿಚಾರಗಳನ್ನು ಕೂಡ ಏನಾದರೂ ಅವರು ಮರೆತು ಅವಕಾಶ ಅಧಿಕಾರ ಬಂದಿದೆ ಅನ್ನುವಂಥದ್ರ ಕಡೆ ಗಮನವನ್ನು ಕೊಟ್ಟಿದ್ದೇ ಆದರೆ
ಆಗ ಇಂಡಿಯಾ ಮೈತ್ರಿಕೂಟ ಅಲ್ಲಿ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಅವಕಾಶಗಳು ಸಿಗುತ್ತೆ. ಪಕ್ಷೇತರರು ಯಾರಿದ್ದಾರೆ ಅವರನ್ನ ಒಳಗಡೆ ಸೇರಿಸ್ಕೊಂಡ್ರೆ 10 ಪಕ್ಷೇತರರನ್ನ ಈ ಕಡೆ ಸೆಳೆದಿದ್ದೇ ಆದ್ರೆ ಆಗ ಇಂಡಿಯಾ ಮೈತ್ರಿಕೂಟ ಅಲ್ಲಿ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಅವಕಾಶ ಇದೆ. ಹಾಗಾಗಿ ಇಲ್ಲಿ ನಿತೀಶ್ ಕುಮಾರ್ ಮತ್ತೆ ಆಂಧ್ರದ TDP ಪಕ್ಷಗಳು ಇಲ್ಲಿ ಕಿಂಗ್ ಮೇಕರ್ ಆಗಿ ಇರುವಂತದ್ದು. ಹಾಗಾಗಿ ಅವರ ಚಿತ್ತ ಯಾವ ಕಡೆ ಇದೆ ಅನ್ನುವಂಥದ್ದು ಸಾಕಷ್ಟು ಗಮನವನ್ನ ಸೆಳೀತಾ ಇದೆ. TDP ಮುಖ್ಯಸ್ಥ ಚಂದ್ರಬಾಬು ನಾಯ್ಡು ಅವರು ಕೂಡ ಈಗಾಗಲೇ NDA ಮೈತ್ರಿಕೂಟದಲ್ಲಿ ನಾವು ಇರ್ತೇವೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಆದರೆ ಈ ಅವಕಾಶ ಬಂದಾಗ ಯಾವ ರೀತಿಯಾಗಿ ಅವರು ನಿರ್ಧಾರವನ್ನ ಬದಲಿಸ್ತಾರೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. 6 ಗಂಟೆಗೆ ಇಂಡಿಯಾ ಮೈತ್ರಿಕೂಟದ ಸಭೆ ಇದೆ. ಸಭೆಯಲ್ಲಿ ಇದರ ಬಗ್ಗೆ ಚರ್ಚೆಗಳು ಕೂಡ ಆಗತ್ತೆ. ರಮಾಕಾಂತ್, ಓಕೆ, ಥ್ಯಾಂಕ್ ಯು ಶಿವು.